ಗುರುಭ್ಯೋ ನಮಃ ಹರಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರೀಂ ಇಂ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತು ಮಾಘಮಾಸೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ. ಶುಕ್ರವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಒಂದಿಷ್ಟು ಮನಸ್ಸಿನಲ್ಲಿ ನೋವುಗಳು ಮತ್ತೆ ಕಲ್ಪನೆ ರೂಪದಲ್ಲಿ ಬರುವಂಥದ್ದು. ನೀವು ಮಾಡಿದಂತಹ ಕೆಲವೊಂದು ತುಂಬ ದಿನಗಳಲ್ಲಿ ಮಾಡಿದಂತಹ ಮೋಸ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ನಿಮಗೆ ಮೋಸ ಮಾಡಿರೋರಾಗಿರ್ಬೋದು, ಇದರಿಂದ ನಿಮಗೆ ಒಂದಿಷ್ಟು ದುಃಖವಾಗಿರುವಂಥದ್ದು. ಏನೋ ಬೇಜಾರು, ಏನೋ ಕಳ್ಕೊಂಡಿದ್ದೀನಿ, ಏನೋ ಒಂದು ಸಮಸ್ಯೆಗಳು ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದು. ಜೊತೆಗೆ ನೀವು ಒಬ್ಬರೇ ಕಾಲ ಕಳೆಯುವಂಥದ್ದು. ಊಟ ತಿಂಡಿಗಳ ಬಗ್ಗೆ ಗಮನ ಇರಲ್ಲ, ಏನೋ ಒಂದು ಮನಸ್ಸಿನ ಬೇಸರದಲ್ಲಿ ಇರುವಂಥ ದಿನಮಾನವಾಗಿರುತ್ತೆ. ಹೊಸ ಕೆಲಸಗಳಿಗೆ ಹಣಕಾಸು ವಿಚಾರದಲ್ಲಿ ಒಂದಿಷ್ಟು ಮೈ ಮರೆಯುವಂಥದ್ದು. ಹಾಗಾಗಿ ದಯವಿಟ್ಟು ಎಚ್ಚರಿಕೆದಿರತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶ್ರೀ ಚಾಮುಂಡೇಶ್ವರಿಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಒತ್ತಡಗಳ ಜೊತೆ ಸಂತಸವಾಗಿರೋಕ್ಕೆ ನೀವು ಪ್ರಯತ್ನ ಪಡುವಂಥದ್ದು. ಏನಾಗಿದೆ ಪ್ರಯತ್ನ ಅಂತಂದರೆ, ನಿಮಗೆಲ್ಲ ಸಮಸ್ಯೆಗಳ ಜೊತೆ, ನಿಮಗೆ ಒಂದಿಷ್ಟು ಸಮಸ್ಯೆಗಳ ಸರಮಾಲೆಗಳ ಜೊತೆ ಖುಷಿಯಾಗಿರುವಂಥದ್ದು. ಫೇಸ್ ಮಾಡ್ತೀನಿ ಬಿಡು, ನೋಡ್ಕೊಳ್ಳೋಣ ಬಿಡು, ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನುವಂಥ ಚಾಲೆಂಜ್ ಜೊತೆಗೆ ನಿಮಗೆ ಇಪಿಸ್ಸ ಫಲಗಳು ಲಭಿಸುವಂಥದ್ದು. ಇದಕ್ಕೆ ನಿಮಗೆ ಭಗವಂತ ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು ಅಂತ. ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಋಣಾತ್ಮಕ ದೋಷಗಳು ಯಾವುದಾರಿದ್ರೆ ಪರಿಹಾರ ಆಗುವಂಥದ್ದು. ಆದರೆ ದೈವಾನುಗ್ರಹ ಇದೆ ಅಂತೇಳಿ ನಮ್ಮ ಎಚ್ಚರಿಕೆ ತಪ್ಪಾದು. ವಾಹನಗಳ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದಿರತಕ್ಕದ್ದು. ವೃಷಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಮುದ್ರ ಉತ್ಪನ್ನಗಳ ಮಾರಾಟಗಾರರಿಗೆ, ಮುತ್ತು ರತ್ನ ಅವಳಗ ಮಾರಾಟಗಾರರಿಗೆ ವಿಶೇಷವಾದಂಥ ಲಾಭವನ್ನು ನೋಡುವಂಥದ್ದು. ಜೊತೆಗೆ ಪಾನೀಯ ಮಾರಾಟಗಾರರಿಗೆ ಲಾಭಾಂಶದ ದಿನವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥ ದಿನಮಾನ. ಚಾಲೆಂಜರ್ ತಗೊತೀರಿ ಹೊಸ ಹೊಸ ಕೆಲಸಗಳಿಗೆ ನೀವು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಬೇರ ಅಷ್ಟೋತ್ತರ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನಿಮಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು. ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ, ಜೊತೆಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂಥವರಿಗೆ, ಇಂಜಿನಿಯರ್ಗಳಿಗೆ ವಿಶೇಷವಾದಂತಹ ಕೆಲಸಗಳನ್ನು ನಿಮಗೆ ಒದಗಿ ಬರುವಂಥದ್ದು. ಹುಡುಕೊಂಡು ಬರುತ್ತೆ, ನಿಮ್ಮ ಕೆಲಸಗಳನ್ನು ಮಾಡಿಕೊಡಿ ನೀವು ಅಂತ. ಯಾವುದೋ ಕೊಂಪೆಲಿರಿ ನೀವು, ನಿಮ್ಗೆ ಹುಡುಕೋ ಬರುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನೀವು ಶಿವ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಕಾಣುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ. ನೀವು ಹೋಗಿದ್ರೆ ಕೆಲಸಗಳು ಮುಗಿಸಿರ್ತಾರೆ ನೀವು ನಂಬಿಕೆ ಇಟ್ಟಂಥವರು. ಜೊತೆಗೆ ವಿಶೇಷವಾಗಿ ನೂತನ ಕೆಲಸ ಕಾರ್ಯಗಳಿಗೆ ನೀವೊಂದಿಷ್ಟು ದಾಪುಗಾಲು ಹಾಕುವಂಥದ್ದು. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ತರಕಾರಿ ಬೆಳೆಗಾರರ, ಮಾರಾಟಗಾರರಿಗೆ, ಮಧ್ಯಮವರ್ತಿಗಳಿಗೆ ವಿಶೇಷವಾದಂಥ ಬೆಲೆ ನೋಡುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನೀವು ಧನ್ವಂತರಿ ಆರಾಧನೆ, ಶಿವ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ನಿಮ್ಮ ಕೆಲಸಗಳಲ್ಲಿ ಜವಾಬ್ದಾರಿತವಾಗಿ ಮಾಡಬೇಕು. ಬೈ ಮಿಸ್ಟೇಕ್ ಏನೋ ತಪ್ಪಾಯಿತು ಅಂದರೆ ತುಂಬ ದೊಡ್ಡ ಪ್ರಮಾಣದ ಲಾಸನ್ನು ಅನುಭವಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಚಲಾವಣೆ ಡ್ರೈವರ್ಗಳಾಗಿರ್ಬೋದು, ಅಥವಾ ಸಾರಿಗೆ ವ್ಯವಸ್ಥೆಯಲ್ಲಿರುವಂಥವರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮಾಡುವಂಥವರಾಗಿರ್ಬೋದು, ವಿಶೇಷವಾಗಿ ಗಮನ ಬೇಕು. ಇದರಿಂದ ತುಂಬ ಹಾನಿ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೆಲಸಗಳು ನೀವು ಹಾನಿ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಒಂದಿಷ್ಟು ಕದ್ದಾಲಿಕೆಗಳು, ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು. ಇದಿಲ್ಲಿತ್ತು ನೀನೇ ಕಳ್ಳ ಅನ್ನುವಂಥ ದಿನಮಾನವನ್ನು ಸಹ ನೋಡಬೇಕಾಗುತ್ತೆ ಕನ್ಯಾ ರಾಶಿಯವರು.
ಹಾಗಾಗಿ ಜವಾಬ್ದಾರಿತವಾಗಿರಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನೀವು ನಿಮ್ಮ ಕುಟುಂಬದ ಕುಲದೇವತೆ ಹೆಣ್ಣು ದೇವರ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಉದ್ಯೋಗ ಅರಸುತ್ತಿರುವಂಥವರಿಗೆ, ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಒಂದಿಷ್ಟು ಬೇಸರ ಆಗುವಂಥದ್ದು. ಯಾಕಪ್ಪ ನಾನು ಈ ಕೆಲಸಕ್ಕೆ ಬಂದೆ ಅನ್ನುವಂಥದ್ದು. ಉದ್ಯೋಗ ನೀವು ಇಲ್ಲ ಅಂದವ್ರಿಗೆ ಇನ್ನೊಂದು ಎಷ್ಟು ಪ್ರಯತ್ನ ಪಟ್ಟರೂ ಸಿಗ್ತಾ ಇಲ್ವಲ್ಲ ಅನ್ನುವಂಥದ್ದು. ಈ ಥರ ಒಂದಿಷ್ಟು ಬೇಸರದ ದಿನವನ್ನು ಸಹ ಎದುರಿಸಬೇಕಾಗತ್ತೆ. ಜೊತೆಗೆ ಕಮಿಟ್ಮೆಂಟ್ಸ್, ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಒತ್ತಡಗಳಿರುತ್ತೆ. ಮಾಡಲೇಬೇಕು ಅನ್ನುವಂಥ ಸಮಸ್ಯೆ ಬರುತ್ತೆ, ಮಾಡೋಕ್ಕೆ ನಿಮ್ಗೆ ಯಾವ ಕೆಲಸಗಳು ಇರಲ್ಲ. ಜೊತೆಗೆ ಗುರು ಹಿರಿಯರ ಆಶೀರ್ವಾದ, ಹೊಸ ಕೆಲಸಗಳ ಬಗ್ಗೆ ಒಂದಿಷ್ಟು ಉತ್ಸಾಹ, ನೀವು ಹೊರಗಡೆ ಬರುವಂಥದ್ದು. ಇದರಿಂದ ಫಲಗಳು ಕೂಡ ಖಂಡಿತ ಇದೆ. ನೂತನ ಕೆಲಸಗಳಿಗೆ ಶುಭ ಕಾಲ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಧನಲಕ್ಷ್ಮಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂತಹ ಆಹ್ಲಾದಕರ ದಿನ ಅಂತಲೇ ಹೇಳುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ನಿಮ್ಮಲ್ಲಿರುವಂಥ ಸತ್ಯತೆಗಳಿಗೆ ಇವತ್ತೊಂದು ಬೆಲೆ ಸಿಗುವಂಥದ್ದು, ಒಂದು ಗೌರವ ಸಿಗುವಂಥದ್ದು. ನೀವು ಎಲ್ಲೇ ಇದ್ರೂ ಸರಿ ನಿಮ್ಮ ಕರೆದಿ ಗೌರವ ಸಂಪಾದನೆ ಮಾಡುವಂಥ ದಿನಮಾನವಾಗಿರುತ್ತೆ ನಿಮಗೆ. ಲೇಖಕರಿಗೆ, ಪುಸ್ತಕ ವ್ಯಾಪಾರಗಾರರಿಗೆ, ಪಂಡಿತರಿಗೆ, ಪ್ರಮತ್ತವರಿಗೆ, ಸಂಗೀತದ ಒಂದಿಷ್ಟು ಪಾಠಶಾಲೆ ನಡೆಸುವಂಥವರಿಗೆ, ಶಿಕ್ಷಕರಿಗೆ ವಿಶೇಷವಾದಂಥ ಗೌರವ ಸಿಗುವಂಥದ್ದು. ಭಗವಂತನ ಅನುಷ್ಠಾನ ನಿಮ್ಮ ಜೊತೆ ಇರುತ್ತೆ. ಗೌರವ ಜೊತೆ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಉನ್ನತಿಯಾಗಿ ನೋಡುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಭಯಕ್ಲೇಶ ಮನಸ್ತಾಪ ಅಂತ. ನೀವು ಯಾವತ್ತೋ ಒಂದೇನೋ ಸುಳ್ಳು ಹೇಳಿರ್ತೀರಿ, ಇಲ್ಲ ಯಾವತ್ತೋ ಒಂದು ತಪ್ಪು ಮಾಡಿರ್ತೀರಿ, ಅದು ಇವತ್ತು ಕಾಡುವಂಥದ್ದು. ಮನಸ್ಸಿಗೆ ಬಂದು ಮತ್ತೆ ಬೇಜಾರು ಮಾಡ್ಕೊಳ್ಳುವಂಥದ್ದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನಿಮ್ಮ ಕೆಲಸಗಳನ್ನು ನೀವು ಮಾಡಿ ಅನಿರೀಕ್ಷಿತವಾಗಿದ್ದದನ್ನು ಭಗವಂತನಿಗೆ ಬಿಡಿ. ಕ್ಷಮೆ ಆಸೋದ್ರಲ್ಲಿ ತಪ್ಪೇನಿಲ್ಲ. ತಪ್ಪಾಗಿದೆ ಅಂತಲೇ ಅನ್ನಿ, ಅದರಲ್ಲಿ ಯಾವ ನಿಮಗೆ ಅವಮಾನಗಳಾಗಲ್ಲ. ನೀವು ಒಂದನ್ನು ಮುಚ್ಚಿಟ್ಟು ಮತ್ತೆ 100 ತಪ್ಪು ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಡಿ. ಜೊತೆಗೆ ಶತ್ರುತ್ವ ಜಾಸ್ತಿ ಆಗುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆದಿರತಕ್ಕದ್ದು. ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವಾಷ್ಟೋತ್ರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ಹೊಸ ಕೆಲಸಗಳ ಬಗ್ಗೆ ಆಸಕ್ತಿ, ಬಂಡವಾಳ ಹೂಡಿಕೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಕಾಂಟ್ರಾಕ್ಟ್ ಗುತ್ತಿಗೆದಾರರವರಿಗೆ ವಿಶೇಷವಾದಂಥ ನಿಂತಹ ಯಾವುದೇ ಕೆಲಸಗಳು ಮರುಚಾಲನೆ ಆಗುವಂಥದ್ದು. ಜೊತೆಗೆ ಹಣ ನಿಮಗೆ ಕ್ರೋಢೀಕರಣ ಆಗುವಂಥದ್ದು. ಮಕ್ಕಳಲ್ಲಿ, ಕುಟುಂಬದಲ್ಲಿ ಸಂತಸಮಯ ದಿನ ಅಂತಲೇ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಗೃಹಕ್ಕೆ ಪೀಠೋಪಕರಣ ಕೊಳ್ಳುವಿಕೆ, ಬೆಳೆ ಬಾಳುವಂಥ ವಸ್ತು ಕೊಳ್ಳುವಿಕೆ, ನೂತನ ವಾಹನಗಳನ್ನು ಕೊಳ್ಳುವಿಕೆ ವಿಶೇಷವಾದಂಥ ದಿನ ಅಂತಲೇ ಹೇಳುವಂಥದ್ದು. ಜೊತೆಗೆ ನೀವು ಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಶತ್ರುತ್ವಗಳು ಎದುರಾಗುವಂಥದ್ದು ಇರುತ್ತೆ. ಕುಟುಂಬದಲ್ಲಿ, ಮಿತ್ರತ್ವದಲ್ಲಿ, ಅಣ್ಣ ತಮ್ಮಂದಿರಲ್ಲಿ ವಿರೋಧ, ಕುಟುಂಬದಲ್ಲಿ ವಿರೋಧ, ಅತ್ತೆ ಮಾವಂದಿನ ಅಪ್ಪ ಅಮ್ಮದಲ್ಲಿ ವಿರೋಧ. ಹಾಗಾಗಿ ಒಂದಿಷ್ಟು ಎಲ್ಲ ಸಮಯೋಚಿತವಾಗಿ ನೀವು ವ್ಯಕ್ತಿಗಳ ಜೊತೆ ಮಾತಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ನಿಮಗೆ ಉತ್ತಮವಾದಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಮುಂದಾಲೋಚನೆ. ಇದೀಗಾಗ್ಬಿಟ್ರೆ ಇದು ಹಾಗೆ ಮಾಡಿಕೊಂಡ್ರೆ ಹೀಗಾಗುತ್ತೆ. ಖಂಡಿತ ನೀವು ಏನು ಗೆಸ್ ಮಾಡಿರ್ತೀರೋ ಅದು ಖಂಡಿತ ನಿರ್ಧಾರಗಳಾಗೇ ನಡೆಯುವಂಥದ್ದು. ಹಾಗಾಗಿ ಮುಂದಾಲೋಚನೆ ಮಾಡಿ ಕೆಲಸ ಮಾಡಿ. ಫಲಗಳ ಜೊತೆಗೆ ಲಾಭವೂ ಕೂಡ ನೋಡುವಂಥದ್ದು. ಹೈನುಗಾರಿಕೆ ಮಾಡುವಂಥವರಿಗೆ, ಬೇಕರಿ ವಸ್ತುಗಳ ಹಾಲಿನ ಉತ್ಪನ್ನದವರಿಗೆ, ತಂಪು ಪಾನೀಯ ಮಾರಾಟಗಾರರಿಗೆ ವಿಶೇಷವಾದ ಬೆಲೆ ಅಂತ ನೋಡುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದಿರುತ್ತೆ. ಎಚ್ಚರಿಕೆಯಾಗಿರಿ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.